ನಮಸ್ಕಾರ, ಹೊಸ ವಿಡಿಯೋಗೆ ಕಟ್ ಮಾಡೋದಿಲ್ಲ ನನ್ನ ಹತ್ರ. ದೋಸೆ ಥರ ತಿನ್ನಬೇಕು. ಹೊಟ್ಟೆ ಚುರುಗುಡ್ತೈತೆ. ಸೊ ಟೆಸ್ಕೋಗೆ ಹೋಗ್ಬಿಟ್ಟು ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫುಲ್ ಪಂಕಾಗಿ ರೆಡಿಯಾಗಿ. ಸೊ ಮುಂದೆಗಡೆ ಇದೆ ಟೆಸ್ಕೋ. I don't know. Looks scary. ಅಜ್ಜಿ ಎಷ್ಟು ಬೆಳಕಿದ್ರೆ ಕಾಣಿಸ್ತಾನೆ ಇಲ್ಲ. ಇದೇ ನೋಡಿ ಟೆಸ್ಕೋ ಸೂಪರ್ ಸ್ಟೋರ್. ಓಕೆ, ಸ್ವಲ್ಪ ಐಟಮ್ಸ್ ಜಾಸ್ತಿ ಇರುತ್ತೆ, ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸೊ ಕಾರ್ಟ್ ತೊಗೊಂಡೋಗೋಣ. ಕಾರ್ಟ್ ತೊಗೊಂಡೋಗ್ಬೇಕಂದ್ರೆ ಕಾಯಿನ್ ಹಾಕಬೇಕು 1 ಪೌಂಡು. ಇಲ್ಲಾಂದರೆ ಈ ಥರ ರೆಡಿಮೇಡ್ ಕೀಬನ್ಸ್ ಬೆಲೆ ಬರುತ್ತೆ, ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ. ವಾಪಸ್ ತೊಗೊಂಡೋಗ್ಬೇಕಾದ್ರೆ ಲಾಕ್ ಮಾಡಿದ್ರೆ ವಾಪಸ್ ಆಚೆ ಬರುತ್ತೆ, ತೊಗೊಂಡೋಗ್ಬೋದು. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಈರುಳ್ಳಿ, ಆಲೂಗೆಡ್ಡೆ, ಟೊಮ್ಯಾಟೊ ಎಲ್ಲ ಕಾಣಿಸುತ್ತೆ. ಫಸ್ಟ್ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಕೆಜಿ ಬಾಳೆಹಣ್ಣು 90 ರೂಪಾಯಿ. ಏನು ನೋಡಿದ ತಕ್ಷಣ ಸೌತೆಕಾಯಿ ಅಂದ್ಕೊಂಡ್ರಾ? ನೋಡೋಕೊಳ್ಳೆ ಸೌತೆಕಾಯಿ ಥರ ಇದೆ, ಬಟ್ ಸೌತೆಕಾಯಿ ಅಲ್ಲ. ಕೋರ್ಗೆಟ್ಸ್ ಕೆಜಿ 280 ರೂಪಾಯಿ. 1 ಕೆಜಿ ಈರುಳ್ಳಿ 100 ರೂಪಾಯಿ. 1 ಪ್ಯಾಕೆಟ್ ಹೆಚ್ಚಾಕೊಳ್ಳೋಣ. ನಮ್ಮಮ್ಮ ಆಗಿದ್ರೆ 5 ರೂಪಾಯಿಗೆ ತೊಗೊಂಬಂದ್ಬಿಟ್ಟಿದ್ರು ಅಂಗಡಿಯಿಂದ. ಇಲ್ಲ 52 ರೂಪಾಯಿ ಕೊತ್ತಂಬರಿ. ಫ್ಲಿಪ್ಕಾರ್ಟ್ ಇದ್ದರೆ 99 ರೂಪಾಯಿ, ಇಲ್ಲ ಅಂದರೆ 170 ರೂಪಾಯಿ ಕೊಡಬೇಕಾಗುತ್ತೆ. ಅದು ಬೀಟ್ರೂಟು. ಇಲ್ಲಿ ನೋಡಿ, ಕುಕ್ಡ್ ಬೀಟ್ರೂಟ್ ಎಲ್ಲ ರೆಡಿಮೇಡ್ ಪ್ಲಾಸ್ಟಿಕಲ್ಲಿ. ಕುಕ್ಕುಂಬರಲ್ಲಿದೆ ಕೆಜಿ 90 ಎಲ್ಲ ಗುರು. 1 ಪೀಸೇ 90 ರೂಪೀಸು. ಬಟ್ ಹೆವಿ ತೂಕ ಇದೆ. ಇಲ್ಲಿ ನೋಡಿ ಕೆಜಿಗೆ 500 ರೂಪಾಯಿ. ಬೇಬಿ ಕುಕುಂಬರ್ಸ್, ಪುಟಾಣಿ ಕುಕುಂಬರ್ಸ್. ಬೆಲ್ ಪೆಪ್ಪರ್ 160 ರೂಪಾಯಿ ಕೆಜಿ. ಮೀಟ್ ಸೆಕ್ಷನ್ಗೆ ಹೋಗೋಣ. ಸೈಜ್ ನೋಡೋದಕ್ಕೆ ದೊಡ್ಡದಾಗಿ ಕಾಣಲಿ ಅಂತ ದೊಡ್ಡ ಪ್ಯಾಕೆಟ್ ಹಾಕಿ ಏರ್ ತುಂಬಿಸ್ಬಿಟ್ಟಿದೆ. No matter what you may have heard, size matters. ಆ್ಯಕ್ಚುಲಿ ಅದು ದೊಡ್ಡ ಚಿಕನ್ನೇ. ಕೆಜಿ ಆಲ್ಮೋಸ್ಟ್ 600 ರೂಪೀಸ್. ಇಲ್ಲಿ ಹಂದಿ ಮಟನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಇದೇ ಥರ ಕುರಿ, ಮೇಕೆ, ಆಡು, ಹಂದಿ, ದನ ಎಲ್ಲನೂ ರೆಡಿಮೇಡ್ ಇರುತ್ತೆ. ಮಾವಿನ ಹಣ್ಣು ಕೂಡ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಬ್ಲ್ಯಾಕ್ಬೆರಿ, ಸ್ಟ್ರಾಬೆರಿ ಎಲ್ಲ ಸ್ವಲ್ಪ ಹೆಲ್ದಿ ಆಗಿರೋಣ ಅಂತ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಫ್ರೋಝನ್ ವೆಜಿಟೇಬಲ್ಸ್. ಸೊ ಕಾಲಿಫ್ಲವರು, ಬ್ರೊಕೋಲಿ ಎಲ್ಲ ಕಟ್ ಮಾಡಿ ರೋಸ್ಟ್ ಮಾಡಿಬಿಟ್ಟಿದ್ದಾರೆ. ರೆಡಿಮೇಡ್ ಗುರು. ಚಿಕನ್ ಟಿಕ್ಕಾ ಮಸಾಲ ಪ್ಯಾಕೆಟಲ್ಲಿದೆ. ತೊಗೊಂಡೋಗಿ ಮೈಕ್ರೋವೇವಲ್ಲಿ 10 ಮಿನಿಟ್ಸ್ ಹೀಟ್ ಮಾಡಿದ್ರೆ ಚಿಕನ್ ಟಿಕ್ಕಾ ಮಸಾಲ ರೆಡಿ ಫಾರ್ 200 ರೂಪೀಸ್. ಅದು ಒಬ್ರಿಗೂ ಸಾಲಲ್ಲ, ಅರ್ಧ ಹೊಟ್ಟೆ ತುಂಬುತ್ತಷ್ಟೇ. ಜನಗಳಿಗೆ ಎಷ್ಟು ಟೈಮ್ ಇಲ್ಲ ಅಂದರೆ ರೆಡಿಮೇಡ್ ಬೆಳ್ಳುಳ್ಳಿ ಕೂಗ್ತಿದೆ ಗುರು. ನನ್ನ ಫೇವ್ರೇಟು ಮತ್ತು ರೀಸನೇಬಲ್ಲು ಟೇಸ್ಟಿಯಾಗಿರೋ ಅಂಥದ್ದು ಪರೋಟ. ಸಕ್ಕ ಟೇಸ್ಟಿ. ಲೈಕ್ 20 ಪೀಸ್ ಇರುತ್ತೆ, 400 ರೂಪೀಸ್. ಮುಂದೆಗೆಲ್ಲ ತಗೊಂಡೋಗ್ತೀನಿ, ಕೆಲವು ಸತಿ ಖಾಲಿ ಆಗಿಬಿಟ್ಟಿರುತ್ತೆ. ಹೊಟ್ಟೆ ಹಸಿವಾಗ್ತಾ ಇದೆ. ಸ್ವಲ್ಪ ಚಿಕನ್ ತೊಗೊಂಡೋಗಿ ಏನಾದ್ರು ತಿನ್ನೋಣ ಅಂತ ಬಂದು ಇಷ್ಟು ತೊಗೊಂಡಿದ್ದಾಯಿತು. ಆಶ್ಚರ್ಯ ಪಡ್ತಾಯಿದ್ದಾರೆ ಎಷ್ಟಾಗಿರ್ಬೋದು ಇಷ್ಟಕ್ಕೆ ಅಂತ. 5000 ರೂಪೀಸ್ ಅಷ್ಟೇ. ಎತ್ಕೊಂಡು ಹೋಗೋದೇ ತೊಂದರೆ ಇವಾಗ, ಒಬ್ಬನೇ ಬೇರೆ. ಹೆಂಗೆ ಎತ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ.
ಆಗ್ತಿಲ್ಲ ಗುರು, ತೂಕ ಜಾಸ್ತಿ ಆಯಿತು. ಈಗ ಇನ್ನು ಮನೆ ಬೇರೆ ಅಷ್ಟು ದೂರ ಇದೆ, ಒಂದು 200 ಮೀಟರ್ಸು. ಬ್ಯಾಗ್ ಬೇರೆ ತುಂಬ ಹೋಗಿದೆ, ಹಿಂದೆಗಡೆ ಬ್ಯಾಗು ಫಿಲ್ ಆಗಿದೆ. ಕೊನೆಗೂ ಬಂದಿದೆ. ಚಿಕನ್ ಮಾಡೋದಕ್ಕೂ ಮುಂಚೆ ಫುಲ್ ಹೊಟ್ಟೆ ಹೋಗ್ತಿದೆ. ಸೊ ಪಿಜ್ಜಾ ರೆಡಿ ಆಗ್ತಾ ಇದ್ದೀನಿ. 14 ಮಿನಿಟ್ಸ್ ರೆಡಿ ಆಗ್ತಾ ಇದ್ದಂಗೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡೋದು. ಟೇಸ್ಟ್ ಹೆಂಗಿದೆ ನೋಡೋಣ. ಲಾಸ್ಟ್ ಟೈಮ್ ಒಂದ್ಸತಿ ತಿಂದಿದೆ, ಚೆನ್ನಾಗಿತ್ತು. ಇದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬೇಗ ಮುಗಿಸ್ಬಿಡೋಣ. ಎಷ್ಟು ಕಟ್ ಮಾಡೋದಿಲ್ಲ ನನ್ನ ಹತ್ರ, ದೋಸೆ ಥರ ತಿನ್ಬೇಕಾಗುತ್ತೆ ಅನಿಸುತ್ತೆ. ಚೆನ್ನಾಗಿದೆ, ನಾನು ಮಾಡಿದಂತಲ್ಲ, ಚೆನ್ನಾಗಿದೆ. ಬಾಯ್ ಬಾಯ್. Hey, hit the subscribe button and watch this video next. Hey, hit the subscribe button and watch this video next. Hey, hit the subscribe button.